ಎಲ್ಲರಿಗೂ ನಮಸ್ಕಾರ. ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ನಾವು ಹಾಸ್ಟೆಲ್ ವಾರ್ಡನ್ ಹುದ್ದೆಯ ಸಿಲೆಬಸ್ ನೋಡ್ತಾ ಇದ್ದೀವಿ. ನಾವು ಯಾವುದೇ ಒಂದು ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ನಮಗೆ ಅದರ ಸಿಲೆಬಸ್ ಅನ್ನು ತಿಳ್ಕೊಂಡ್ರೆ ನಾವು ಚೆನ್ನಾಗಿ ಅಟೆಂಡ್ ಮಾಡ್ಬೋದು. ಸೊ ಫಸ್ಟ್ ನಾವು ಸಿಲೆಬಸ್ ಅನ್ನ ಫಸ್ಟು ತರೋ ಆಗಬೇಕು. ಏನೇನಿದೆ ಅಂತ ಲಿಸ್ಟ್ ಡೌನ್ ಮಾಡಿಕೊಂಡು ಅದರ ಪ್ರಕಾರ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ಈಸಿ ಆಗುತ್ತೆ ನಮ್ಗೆ ಅಟೆಂಡ್ ಮಾಡೋದಕ್ಕೆ. ಈ ಒಂದು ಎಕ್ಸಾಮಲ್ಲಿ 2 ಪಾರ್ಟ್ಸ್ ಇದೆ, ಅಂದರೆ ಪ್ರಿಲಿಮಿನರಿ ಮತ್ತು ಮೈನ್ಸ್ ಥರ. ಪ್ರಿಲಿಮಿನರಿನಲ್ಲಿ ಪಾಸ್ ಆದವರಿಗೆ ಮಾತ್ರ ಮೈನ್ಸ್ ಎಕ್ಸಾಮ್ ಇರುತ್ತೆ. ಅದು 1:10 ರೇಷಿಯೋದಲ್ಲಿ ತಗೊತಾರೆ. ಅದರಲ್ಲಿ ಇಷ್ಟು ಸಿಲೆಬಸ್, ಅಂದರೆ ಪ್ರಿಲಿಮಿನರಿ ಮತ್ತು ಮೈನ್ಸ್ ಎಕ್ಸಾಮ್ ಈ ಥರ ಇರುತ್ತೆ. ನಾವು ಪ್ರಿಲಿಮಿನರಿ ಎಕ್ಸಾಮ್ದು ಸಿಲೆಬಸನ್ನು ನೋಡೋಣ. ಫಸ್ಟ್ ಅದನ್ನ ಟೈರ್ 1 ಅಂತ ಕರೆದಿದ್ದಾರೆ. ಅದರಲ್ಲಿ ನಮಗೆ 100 ಮಾರ್ಕ್ಸಿಗೆ ಇರುತ್ತೆ. 100 ಮಾರ್ಕ್ಸ್ದು ಎಲ್ಲಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್. 100 ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ಸು ಎಲ್ಲದಕ್ಕೂ. 1/3 ಅಷ್ಟು ಮಾರ್ಕ್ಸು ಡಿಡಕ್ಟ್ ಆಗುತ್ತೆ ಫಾರ್ ರಾಂಗ್ ಆನ್ಸರ್ಸ್ಗೆ. ಇದು ಸಿಲೆಬಸ್ಸು. ಪಾರ್ಟ್ 1 ಅಲ್ಲಿ ಏನಿರುತ್ತಪ್ಪ ಅಂತಂದರೆ ಜನರಲ್ ಅವೇರ್ನೆಸ್, ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ದು ಇದು 10 ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ರೀಸನಿಂಗ್ ಎಬಿಲಿಟಿ. ಈ ರೀಸನಿಂಗ್ ಎಬಿಲಿಟಿನಲ್ಲಿ ಎಷ್ಟೊಂದು ಟಾಪಿಕ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 15 ಕ್ವಶನ್ಸ್ ಬರುತ್ತೆ. ಅದಾದಮೇಲೆ ನಾಲೆಡ್ಜ್ ಆಫ್ ICT ಅಂದರೆ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ನು 15. ಅದಾದಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30 ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ಪಾರ್ಟ್ 5 ಅಲ್ಲಿ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಹಿಂದಿ ರೀಜ್ನಲ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜನ್ನು ನಾವು ಆಯ್ಕೆ ಮಾಡ್ತೀವೋ ಆ ಲ್ಯಾಂಗ್ವೇಜಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಟೋಟಲ್ 30 ಮಾರ್ಕ್ಸಿಗೆ ಇರುತ್ತೆ. ಇದೆಲ್ಲ ಫಸ್ಟು ಪ್ರಿಲಿಮಿನರಿ. ಇದು 100 ಮಾರ್ಕ್ಸಿಗೆ ಇರುತ್ತೆ. 100 ಮಾರ್ಕ್ಸಲ್ಲಿ ಅಂದರೆ ಮೆರಿಟ್ ಮೇಲೆ 1/1:10 ಅಷ್ಟು ಸೆಲೆಕ್ಟ್ ಮಾಡಿ ಮೇನ್ ಎಕ್ಸಾಮ್ ಕೊಡ್ತಾರೆ. ಮೇನ್ ಎಕ್ಸಾಮಲ್ಲಿ ಅದನ್ನು ಟೈರ್ 2 ಅಂತ ಕರೆದಿದ್ದಾರೆ. ಮೇನ್ ಎಕ್ಸಾಮಲ್ಲಿ ಇಷ್ಟು ಟಾಪಿಕ್ಸನ್ನು ಕೊಟ್ಟಿದ್ದಾರೆ. ಈ ಟಾಪಿಕ್ಸನ್ನು ಒಂದೊಂದನ್ನೇ ನಾವು ಸ್ಟಡಿ ಮಾಡ್ತಾ ಹೋಗಬೇಕು. ಅದರಲ್ಲಿ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು 15 ಡಿಸ್ಕ್ರಿಪ್ಟಿವ್, 5 ಮಾರ್ಕ್ಸು ಈಚ್. ಟೋಟಲ್ 60 ಮಾರ್ಕ್ಸಿಗೆ ಇರುತ್ತೆ. ಇದು 40 + 60 ಎಷ್ಟಾದರೆ 100 ಮಾರ್ಕ್ಸ್ಗೆ ಇದು ಸೆಕೆಂಡ್ ಎಕ್ಸಾಮ್, ಅಂದರೆ ಮೇನ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಯಾವುದೇ ಒಂದು ಇಂಟರ್ವ್ಯೂ ಇರೋದಿಲ್ಲ. ಜಸ್ಟ್ 2 ಪ್ರಿಲಿಮ್ಸು ಮತ್ತು ಮೈನ್ಸ್ ಎಕ್ಸಾಮ್ ಇರುತ್ತೆ ಅಷ್ಟೇ. ಇದು ಟೋಟಲ್ ಸಿಲೆಬಸ್ಸು. ನಿಮಗೆ ಸಿಲೆಬಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.